ನೀ ಏನು ಮಾತಾಡ್ಬೇಡ, ಸುಮ್ಮನೆ ಕುಡಿ. ಪ್ರೂವ್ ಮಾಡ್ತಾ ಇದ್ದಾರೆ ಗೈಸ್, ನಾನು ಏನು ತಂದ್ಕೊಡಲ್ಲ, ಏನು ಟೇಸ್ಟ್ ಮಾಡಿಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಮಾಡ್ತಿದೀವಿ ಬ್ಲೈಂಡ್ ಫುಡ್ ಚಾಲೆಂಜ್. ಬ್ಲೈಂಡ್ ಚಾಲೆಂಜ್. ಬ್ಲೈಂಡ್ ಚಾಲೆಂಜ್ ಏನ್ ಬ್ಲೈಂಡ್ ಚಾಲೆಂಜ್ ಅಂದ್ರೆ ಇಲ್ಲಿ ಇಬ್ಬರಿಗೂ ಮುಖಕ್ಕೆ ಮುಚ್ಚಿಬಿಡೋದು. ಓಕೆನಾ? ಮುಖಕ್ಕೆಲ್ಲ ಕಣ್ಣಿಗೆ ಗಂಟೆಗೆ ಮುಚ್ಚಿಬಿಡೋದು. ಮುಚ್ಚಿಬಿಟ್ಟು ಇದರಲ್ಲಿ ಯಾವ್ದಾದ್ರು ಒಂದು ಡ್ರಿಂಕ್ ನ ಇಬ್ಬರಿಗೂ ಸೇಮ್ ಆಗಿ ಈ ಗ್ಲಾಸ್ ನಲ್ಲಿ ಹಾಕೊಡ್ತೀನಿ. ಇಬ್ರು ಟೇಸ್ಟ್ ಮಾಡಿ ಅದು ಯಾವ ಡ್ರಿಂಕ್ ಅಂತ ಕಂಡುಹಿಡಿಬೇಕು. ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಲಿ ಅಂತ ಕಾಂಪಿಟೇಟರ್ಸ್ ನ ತಂದಿಟ್ಟಿದೀನಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ಲೈಸ್ ಇದೆ, ಮಾಜಾ ಇದೆ, ಫ್ರೂಟಿ ಇದೆ. ಸೊ ಮೂರು ಒಂದ್ ಸ್ವಲ್ಪ ಸಿಮಿಲರ್ ಟೇಸ್ಟ್ ಇರುತ್ತೆ. ಕರೆಕ್ಟ್ ಆಗಿ ಗೆಸ್ ಮಾಡ್ಬೇಕು ಅವ್ರು ಯಾವ್ದು ಅಂತ. ಹಂಗೇನೆ ಥಮ್ಸ್ ಅಪ್ ಇದೆ, ಇಲ್ಲಿ ಪೆಪ್ಸಿ ಇದೆ, ಇಲ್ಲಿ ಮಿರಿಂಡಾ ಇದೆ, ಇಲ್ಲಿ ಫಾಂಟಾ ಇದೆ. ಇವ್ರಿಗೂ ಗೊತ್ತಾಗ್ಲಿ ಯಾವ್ದಾದಿದೆ ಅಂತ. ಓಕೆನಾ? ಗೊತ್ತು ಯಾವ್ದು ಇದೆ ಅಂತ ಗೊತ್ತಿಲ್ಲದೆ ಇರೋದಂತ ಇದಾರು. ಸೊ ಇಬ್ಬರಿಗೂ ಒಂದೊಂದು ಬ್ಲೈಂಡ್ ಫೋಲ್ಡ್ ನ ಕೊಡೋಣಂತೆ. ತಗೊಳ್ಳಿ, ಹಾಕೊಳ್ಳಿ. ಥ್ಯಾಂಕ್ ಯು. ಓಕೆನಾ? ಏನಾದ್ರು ಕಾಣ್ತಾ ಇದೆಯಾ? ಇಲ್ಲ, ಹೇಳಿದ್ರೆ ಮೇಲ್ ಕಾಣುತ್ತೆ. ಅಲ್ಲ, ಕರೆಕ್ಟ್ ಆಗಿ ಇಟ್ಕೊಂಡಿದೀನಿ. ಇಲ್ಲ, ಏನು ಕಾಣ್ತಿಲ್ಲ. ಹಿಂಗ್ ನೋಡ್ಬೇಕು. ನೀವ್ ನೋಡ್ಕೊಳ್ಳಿ. ಹಿಂಗ್ ಯಾರಾದ್ರೂ ನೋಡ್ತಾರ? ಹಂಗೂ ಕಾಣಿಸಲ್ಲ, ನೀನ್ ಏನ್ ಹಾಕ್ತೀಯ ಅಂತ ಕಾಣಿಸಲ್ಲ. ಮೊದಲನೇದಾಗಿ ನಾವು ಯಾವ್ದನ್ನು ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾವ್ದು ಹಾಕೋದು? ವಾಕೆ. ಇದನ್ನ ಹಾಕೋಣ ಗೈಸ್. ಸ್ವಲ್ಪ ಹಾಕು. ವಾಕೆ. ಇವಾಗ ಕೇಳಿಸ್ತಾ ಚುಶ್ ಅಂದಿದ್ದು? 7up ಸ್ಪ್ರೈಟ್ ಏನೋ ಇರುತ್ತೆ, ಮಿರಿಂಡಾನು ಇರ್ಬೋದು, ಅದು ಗ್ಯಾಸ್ ಇರುತ್ತಲ್ವಾ? ಇವಾಗ ಕನ್ಫ್ಯೂಸ್ ಮಾಡ್ಬೇಡ. ಏನಪ್ಪ ಜನ ಕನ್ಫ್ಯೂಸ್ ಮಾಡ್ತಾರೆ. ಏನ್ ಹೇಳಿ? ಅಂಡ್ ಬೈ ದಿ ವೇ ಗೈಸ್, ಗೆದ್ದೋರ್ಗೆ ಏನ್ ಕೊಡ್ತೀನಿ ಅಂತ ಹೇಳಿಲ್ಲ. ಗೆದ್ದೋರ್ಗೆ ಏನ್ ಬೇಕು? 500 ರೂಪಾಯಿ ಕೊಡು. 500 ರೂಪಾಯಿ ನಿನಗಪ್ಪ? ನಾನೀಗ 500 ರೂಪಾಯಿಗೆ ಇನ್ನೊಂದು 500 ರೂಪಾಯಿ ಸೇರಿಸ್ಬಿಟ್ಬಿಡಿ. 1000 ರೂಪಾಯಿ. ಗೆದ್ದೋರಿಗೆ ನಾನು 500 ರೂಪಾಯಿ ಕೊಡ್ತೀನಿ. ಅಂಡ್ ಯಾರು ಸೋಲ್ತಾರೆ ಅಂದ್ರೆ ಯಾರು ಸೆಕೆಂಡ್ ಬರ್ತಾರೆ, ಸೋಲು ಗೆಲುವು ಏನಿಲ್ಲ. ಸೊ ಯಾರು ಸೆಕೆಂಡ್ ಬರ್ತಾರೆ, ಯಾರು ಪಾಯಿಂಟ್ಸ್ ಕಡಿಮೆ ಆಗುತ್ತೆ ಅವ್ರಿಗೆ 100 ರೂಪಾಯಿ ಕೊಡ್ತೀನಿ. ಓಕೆನಾ? ಇದೇ ಚಾಲೆಂಜ್. ಮಮ್ಮಿ ತಗೊಳ್ಳಿ. ತಗೊಳಮ್ಮ. ಇಲ್ಲಿ ಒಂಚೂರು ಮೇಲೆ ಕೈ ಮೇಲೆ. ಏಯ್, ಸುಮ್ನೆ ಹಂಗೆಲ್ಲ ಮಾಡ್ಬಾರ್ದು. ನೀನ್ ತಾನೇ ಕೈ ಕೊಡ್ಬೇಕು. ತೊಳವ. ಏನು ಕೊಡಿ? ಕೊಡ್ತಾ ಇದೀನಲ್ಲ, ಕೈಯಲ್ಲಿ ಇಲ್ವಲ್ಲ. ಇಲ್ಲಿ ನಿನ್ ಕಡೆ ಇದೆ, ನಿನ್ ಕಡೆ. ನನ್ ಕಡೆ ಒಂಚೂರು ಮೇಲೆ ನಿನ್ ಬಾಯಿ ಹತ್ರ ಅಂದ್ರೆ ಕೊಡಿ. ಸ್ಮೆಲ್ ನೋಡಿ ಏನಂತ ಗೆಸ್ ಮಾಡ್ತೀರಾ? ಇದು 7up. ಓಕೆ, ಸ್ಮೆಲ್ಲು ಇದು ಏನದು? ಥಮ್ಸ್ ಅಪ್, ಇನ್ನೊಂದೇನೋ ಇದೆಯಲ್ಲ, ಕೋಲಾ. ಸಾರಿ, ಥಮ್ಸ್ ಅಪ್ 7up ಇದೆ. ಸಾರಿ, ನನಗೆ ಕನ್ಫ್ಯೂಷನ್. ನಾನು ಹಾಕಿರೋದು ಇದು. ಓಕೆನಾ? ಓಕೆ, ಇವಾಗ ಕುಡಿದೆ, ಇಲ್ಲಿ ಕುಡಿದೆ. ಇದು ಥಮ್ಸ್ ಅಪ್. ಹೌದಾ? ಓಕೆ ಮಮ್ಮಿ, ನೀವು? ಇದು ಬ್ಲಾಕ್ ಕಲರ್ ಯಾವ್ದು? ಅದು ಥಮ್ಸ್ ಅಪ್ ಇದೆ, ಕೋಕಾ ಕೋಲಾ ಇದೆ. ಥಮ್ಸ್ ಅಪ್ ಅನ್ಸುತ್ತಿದ್ದು. ಗೈಸ್, ಇಬ್ರು ಕರೆಕ್ಟ್ ಆಗಿ ಹೇಳಿದ್ರೆ ಇಬ್ರಿಗೂ ಒಂದು ಪಾಯಿಂಟ್ ಬರುತ್ತೆ. ಸರಿ, ಇದು ಥಮ್ಸ್ ಅಪ್ ಇರ್ಬೇಕು. ಥಮ್ಸ್ ಅಪ್ ನಾನು. ಥಮ್ಸ್ ಅಪ್ ನಿಮ್ದಮ್ಮ? ನಾನು ಥಮ್ಸ್ ಅಪ್. ಇವಾಗ್ಲೇ ಹೇಳಲ್ಲ ನಾನು ಯಾರ್ದು ಸರಿ ಯಾರ್ದು ತಪ್ಪು ಅಂತ. ಅಕಸ್ಮಾತ್ ಹೇಳಿದ್ರೆ ನೆಕ್ಸ್ಟ್ ಬರೋದು ಯಾವ್ದು ಅಂತ ಗೆಸ್ ಮಾಡ್ಬಿಡ್ತಾರೆ. ಓಕೆನಾ? ಸೊ ಇವಾಗ ನಿಮ್ಗೆ ಇವ್ರ ತಲೆ ಮೇಲೆ ಪಾಯಿಂಟ್ಸ್ ಹಾಕಿರ್ತೀನಿ, ನಿಮ್ಗೆ ಗೊತ್ತಿರುತ್ತೆ ಪಾಯಿಂಟ್ಸ್ ಯಾವ್ದು ಎಷ್ಟು ಅಂತ ಅಂದ್ಬಿಟ್ಟು. ಸೊ ಆಗಿರೋದನ್ನ ಇಲ್ಲಿಂದ ಇಟ್ಕೊಂಡ್ಬಿಡ್ತೀನಿ. ಅಂಡ್ ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಬರೋಣ ಅಂದ್ರೆ ಇಲ್ಲಿಗೆ ಬರೋಣ. ನೀ ಏನು ಮಾತಾಡ್ಬೇಡ, ಸುಮ್ನೆ ಕುಡಿ. ಜನ ಎಷ್ಟು ಮಾತಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಸೊ ಸ್ವಲ್ಪನೇ ಹಾಕ್ತೀನಲ್ಲ. ಹೊಟ್ಟೆ ಒಳಗೆ ಏನಾಗುತ್ತೆ ಗೊತ್ತಿಲ್ಲ ಅಮ್ಮ. ಈ ಸರಿ ಕೈಗೆ ಕೊಡ್ತೀನಿ. ಸ್ಮೆಲ್ ನೋಡ್ಬೇಕಲ್ವಾ? ಫಸ್ಟ್ ಸ್ಮೆಲ್ ನೋಡ್ರಿ. ನಾನ್ ನೋಡಿದೀನಿ, ನಾವು ಕುಡಿದ್ಬಿಟ್ಟು ಹೇಳ್ತೀನಿ. ಇದು ಗೈಸ್ ಈ ಸರಿ ಹಾಕಿರೋದು. ಇದು ಸ್ಲೈಸ್ ಅನ್ಸುತ್ತೆ. ಅಂದ್ರೆ ಮ್ಯಾಂಗೋದ್ ಯಾವ್ದೋ ಜ್ಯೂಸು. ಮ್ಯಾಂಗೋದ್ 3 ತರ ಜ್ಯೂಸ್ ಇದೆ. ಫ್ರೂಟಿ ಇದೆ, ಮಾಜಾ ಇದೆ, ಸ್ಲೈಸ್ ಇದೆ. ಫ್ರೂಟಿ ಇದು. ಓಕೆ, ನಿಮ್ದಮ್ಮ? ಇದು ಸ್ಮೆಲ್ ಮಾಡಿದ್ರೆ ಒಂಥರ ಬರ್ತಿದೆ, ಕುಡಿದ್ರೆ ಒಂಥರ ಬರ್ತಿದೆ. ಓ, ಫ್ರೆಂಡ್ಸ್ ಸರಿ ಇಲ್ಲ. ಸ್ಲೈಸಾ? ನೀ ಹೇಳಿದ್ ಫ್ರೂಟಿ ಅಲ್ವಾ? ಫ್ರೂಟಿ ಸ್ಲೈಸ್. ಸೊ ಇಲ್ಲಿ ಪಾಯಿಂಟ್ಸ್ ಬಂದಿರುತ್ತೆ. ಸ್ವಲ್ಪ ಟೆಸ್ಟ್ ತಗೊಂಬರೋಣ. ನೀವ್ ಎರಡು ಮಿಕ್ಸ್ ಮಾಡೆಲ್ಲ ಹಾಕ್ಬೇಡಿ ಅಂತ. ಮಿಕ್ಸ್ ಮತ್ತೆ ಕೋಕ್ ಇರುತ್ತದು. ಮಿಕ್ಸ್ ಮಾಡಿ ಏನ್ ಹಾಕಲ್ಲ, ಯೋಚನೆ ಮಾಡಿ. ಅಷ್ಟೊಂದು ಕ್ರೂರಿ ಅಲ್ಲ ನಾನು. ಹೊಟ್ಟೆ ಒಳಗೆ ಒಂದೆಲ್ಲ ಮಿಕ್ಸ್ ಆಗುತ್ತಲ್ಲ ಅಷ್ಟು. ಅಲ್ಲ ಮತ್ತೆ ತಗೊಳ್ಳಿ.
ಯಾವಾಗ್ಲೂ ತಗೊಂಬಂದ್ ಕುಡ್ಸಿದಿದ್ರೆ ಕರೆಕ್ಟ್ ಆಗಿ ಇದ್ರದ್ದು ಅಂತ ಹೇಳ್ಬೋದಾಗಿತ್ತು. ತರೋದೇ ಬರೀ ಸ್ಪ್ರೈಟ್, ಮಿರಿಂಡಾ, ಫಾಂಟಾ, ಈ ಮೂರೇ. ಇವು ಮೂರು. ಆಮೇಲೆ ಇಷ್ಟ ತರುತ್ತೆ ಅನ್ಬಿಟ್ಟು ಮ್ಯಾಂಗೋದು ಒಂದು ತಗೊಂಡ್ಬಂದಿರ್ತೀಯೇನೋ. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಜೊತೆ ಆಗ್ಬಿಟ್ಟು ಮಧ್ಯದಲ್ಲಿ ಕೂತಿರೋ ಕ್ಲಾಸ್ ತಗೋತಾ ಇದೀರಾ? ಕುಡೀರಿ ಕುಡೀರಿ ನೋಡಿ ಯಾವ್ದು ಅಂತ ಏನ್ ವಾಸನೆ ಇಲ್ಲ. ಬರ್ತಿದೆ ಅಮ್ಮ. ಸ್ಪ್ರೈಟ್ ಮತ್ತೆ ಇನ್ನೊಂದ್ ಯಾವ್ದು ಹೇಳಿದ್ರಿ? ಸ್ಪ್ರೈಟು ಇಲ್ಲ 7up ಎರಡೇ ಇರೋದು. ಇದು 7up. ಇಬ್ರು 7up ಏನಾ? ಈಗ ನೆಕ್ಸ್ಟ್ ತಗೊಳ್ಳಿ ಕುಡೀರಿ. ಕಾಯ್ತಾ ಇದೀರ? ಅಲ್ಲ ಸ್ಮೆಲ್ ನೋಡೋದಕ್ಕೆ ನಾವು ಹೇಳ್ತೀರೇನೋ ಅನ್ಕೊಂಡೆ. ಏನಮ್ಮ ನಿಮ್ಮ ಅನಿಸಿಕೆ? ಇದು ಯಾವ ತರದ ಜ್ಯೂಸಪ್ಪ ಇದು? ಏನೋ ಒಂಥರ ಒಗ್ರೊಗ್ರಾಗಿದೆ. ನನಗೆ ಗೊತ್ತಿಲ್ಲ. ಬ್ಲೈಂಡ್ ಫೋಲ್ಡ್ ಮಾಡ್ಬಿಟ್ಟು ಮಾಡ್ತಿರೋದು. ಹಾನೆಸ್ಟ್ ಆಗಿ ಹೇಳ್ತಾವ್ರೆ. ಓಕೆನಾ? ಇಬ್ರು ಅದೇ ಹೇಳಿದ್ದು. ಚೆನ್ನಾಗಿಲ್ವಾ? ಮಾಜಾನು ಫ್ರೂಟಿನು? ಓಕೆ ಒಂದು ಹೇಳ್ಬಿಡಿ ಇದಾಗಿ. ಫ್ರೂಟಿ. ಓಕೆ ನೀವಮ್ಮ ಮಾಜಾನ ಫ್ರೂಟಿನ ಸ್ಲೈಸಾ? ಇದೊಂದು ಸರಿ ಗೊತ್ತಿತ್ತಾರೆ. ನಂಗನ್ಸೋ ಪ್ರಕಾರ ಮಾಜಾ ಇನ್ನ ಸ್ವಲ್ಪ ಮ್ಯಾಂಗೋ ಜಾಸ್ತಿ ಹಾಕಿರ್ತಾರೆ. ಅದು ಸ್ವಲ್ಪ ತಿಕ್ಕಾಗಿರುತ್ತೆ. ಇವಾಗ ತಾನೇ ಯಾರು ಹೇಳಿದ್ರಪ್ಪ ಏನು ತಂದ್ಕೊಡಲ್ಲ ನೋಡಿದ್ರೆ ಪ್ರತಿಯೊಂದು ಬ್ರ್ಯಾಂಡ್ ಅಲ್ಲೂ ಹೆಂಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದೇ ಮಾಸಾದ ಒಂದೇ ಅಲ್ವಾ ಕುಡ್ದಿರೋದು, ಅದಕ್ಕೆ ಸ್ವಲ್ಪ ತಿಕ್ಕಾಗಿರುತ್ತೆ, ತೆಳ್ಳಕ್ಕೆ ಐತೆ. ಸರಿ ಫೈನಲ್ ಆಗಿ ಯಾವ್ದಿರ್ಬೋದು? ಇದಾ ಫ್ರೂಟಿ ಸ್ಲೈಸಾ? ಗೈಸ್ ನಿಮ್ಗೆ ಗೊತ್ತಲ್ಲ ಈಗ ಯಾರು ಗೆದ್ರು ಅಂತ ಅಂದ್ಬಿಟ್ಟಿದ್ರಲ್ಲಿ. ಸೊ ಇವಾಗ ನೆಕ್ಸ್ಟ್ ಇದಕ್ ಬರೋಣ. ತಗೊಳ್ಳಿ. ಓಕೆ ಓಕೆ 7up. ಏನಮ್ಮ ನೀವು ಹಿಂಗನ್ ಬಿಟ್ರಿ? ಪ್ರೂವ್ ಮಾಡ್ತಾ ಇದಾರೆ ನಾನು ಏನು ತಂದ್ಕೊಡಲ್ಲ, ಏನು ಟೇಸ್ಟ್ ಮಾಡಿಲ್ಲ. ಮತ್ತೆ ಇದನ್ನ ನಾನು ಯಾವತ್ತೂ ಕುಡ್ದೇ ಇಲ್ವಲ್ಲ, ಏನ್ ಕೇಳಕ್ಕಾಗುತ್ತೆ? ಕುಡ್ದಿಲ್ವಾ? ಪಕ್ಕಾ ಕುಡ್ದವ್ರೆ ಟೇಸ್ಟ್ ಗೊತ್ತಾಯ್ತಲ್ಲ ಅಷ್ಟೇ ಮಮ್ಮಿಗೆ. ಹೌದಾ? ಚೆನ್ನಾಗಿಲ್ಲ. ನಂಗೆ ಗೊತ್ತಿರೋದೇ ಟೇಸ್ಟ್ ಬೇರೆ ಇರ್ಬೋದು ಹೇಳಿ. ಕೋಕ್. ಹೌದಾ? ಅಲ್ಲ ಇದು ಅದಕ್ಕೆ ಕೋಕ್ ಇರುತ್ತೆ. ಆ ಎಣ್ಣೀರ್ದು ಕೊಟ್ಬಿಟ್ಟ ಹೆಂಗೆ? ಇವಾಗ ಯೋಚನೆ ಆಗ್ತಿದೆ ತಪ್ಪೇನಾದ್ರು ಹೇಳ್ಬಿಟ್ನಾ ಅಂತ. ಈಗ ನೆಕ್ಸ್ಟ್ ಒಂದ್ ಕೊಡ್ತೀವಿ ನಾವು. ಒಗ್ರು ಬಂದಿತ್ತಲ್ಲ ಅದೇ ಇರ್ಬೇಕಮ್ಮ, ಸುಮ್ನೆ ಏನೋ ಕೊಟ್ರು. ನೋಡ್ರಾ ಎಲ್ಲ ಈಗ ಕುಸ್ತಿಗ್ ಬೀಳ್ತಾವ್ ನನಗೆ. ಅವ್ರು ಹೇಳ್ತಿರೋದು ಅದ್ ನಾರ್ಮಲ್ ಟೇಸ್ಟ್ ಅಂತೂ ಅನ್ಸ್ಲಿಲ್ಲ ನಂಗೆ, ಒಗ್ರೊಗ್ರಾಗೆ ಇತ್ತು. ಹೌದಾ? ಬ್ರ್ಯಾಂಡ್ ಗಳ ಬಗ್ಗೆ ಹಿಂಗೆಲ್ಲ ಸ್ಟೇಟ್ಮೆಂಟ್ಸ್ ಕೊಡ್ತಾವ್ರೆ ನಮ್ಮ ಮನೇಲಿ. ಇದೇನಿದೆ ಈಗ ನಾನು ಎಳ್ನೀರ್ದ ಇದು ಟೆಂಡರ್ ಕೊಕೊನಟ್ ಅನ್ಸತ್ತಿದ್ದು. ಏನು ಅದೇ ಯಾವ್ದು? ಕೋಕೋನಟ್. ಎಳ್ನೀರು ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಸರಿ ಕುಡ್ಕೊಂಡು ಅವನ್ನೇ ಕುಡಿ. ಇದೊಳ್ಳೆ ಎಳ್ನೀರು ಕಿಲ್ ಬಿಡ್ದಾಗ ಬರುತ್ತಲ್ಲ ಸ್ಮೆಲ್ಲು, ಆತರ ಬರ್ತಿದೆ. ಎಕ್ಸ್ಪೈರಿ ಡೇಟ್ ನೋಡು. ಇದು ಪಕ್ಕ ಎಳ್ನೀರೆ. ಅಮ್ಮ ಎಳ್ನೀರೆ ಇದು. ಈಗ ಇದಕ್ ಬರೋಣ. ಈ ಸರಿ ಹಾಕಿರೋದು ಇದನ್ನ. ಓಕೆನಾ? ತೊಗೊಳೋಣ. ಫಾಂಟಾ. ಓಕೆ ಕುಡಿಯಕ್ ಮುಂಚೆನೆ ಫಾಂಟಾ. ಸ್ಮೆಲ್ ನೋಡ್ದೆ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಯಾವಾಗ್ಲೂ ನಾವು ಕುಡಿಯೋ ತರ ಇದೆ. ಹಾಲು ಕುಡಿಯೋ ತರ ಇದೆಯಂತೆ ಫಾಂಟಾ. ಇವಾಗ ರೀಸೆಂಟ್ ಆಗಿ ಕುಡ್ದಿದ್ವಲ್ಲ. ಓಕೆ ಮಿರಿಂಡಾ. ಓಕೆ ನಿಮ್ದು? ಫಾಂಟಾನೆ. ಫಾಂಟಾನಾ? ಪಕ್ಕನಾ? ಓಕೆ ಡನ್. ಫಾಂಟಾ ಮಿರಿಂಡಾ ನಾನು ಹಾಕಿರೋದು ಇದನ್ನ. ಓಕೆನಾ ಗೈಸ್? ಈಗ ಇದನ್ನ ಟ್ರೈ ಮಾಡೋಣ. ಪೇಪರ್ ಬೋರ್ಡ್ ಇದು. ಅದು ಇನ್ನೊಂದಿದೆ. ಇಲ್ಲ ಇದು ಪೇಪರ್ ಬೋರ್ಡ್ ಇಲ್ಲ. ಅದು ಇನ್ನೊಂದು ಚಿಕ್ಕದಿತ್ತಲ್ಲ ಅದ? ಚಿಕ್ಕದಿತ್ತಲ್ಲ ಚಿಕ್ಕದು ಏನೋ ಬಿ ಅಂತ ಇತ್ತಲ್ಲ. ಬಿ ನ್ಯಾಚುರಲ್. ಬಿ ನ್ಯಾಚುರಲ್. ಅದಾ? ನಾನು ಹಾಕಿರೋದು ಪೇಪರ್ ಬೋರ್ಡ್ ಇದು. ಓಕೆ ನೀವಮ್ಮ ಫೈನಲ್ ಆಗಿ? ಬಿ ನ್ಯಾಚುರಲ್. ಬಿ ನ್ಯಾಚುರಲ್ ಮಿಕ್ಸ್ ಮಸಾಲಾ ಕೊಡಬೇಕು ಎಲ್ಲ. ಬೇಡ ಅವಾಗ್ಲೇ ನಿಮ್ಮ ಮಸಾಲಾ ಮೇಲೆ ಕಕ್ಕದು. ಜೊತೆಗೆ ಹಾಕಿಸ್ಕೊಬೇಕು ನನ್ ಮೇಲೆ. ಸೊ ಈ ಸರಿ ನಾನು ಯೂಸ್ ಮಾಡಿರೋದು ಇದನ್ನ ತಗೊಳ್ಳಿ. ಇದು ಅವಾಗಲೇ ಮುಂಚೆ ಹಾಕಿದ್ರಿಂದ ಸ್ಮೆಲ್ ಬರ್ತಿದೆ. ಹೌದಾ? ಸ್ಪ್ರೈಟ್. ಸ್ಪ್ರೈಟ್ ಸವನಪ್ಪಲ್ಲ. ಓಕೆ ನೀನು? ಸವನಪ್ಪಲ್ಲ. ಸ್ಪ್ರೈಟ್. ಇಬ್ರು ಸ್ಪ್ರೈಟೇನಾ? ಓಕೆ ಗೈಸ್ ಈಗ ಇದನ್ನ
ಇದು ಗುವಾವಾದೇ ಯಾವ್ದು ಅನ್ಸುತ್ತೆ. Okay. ಇನ್ನೊಂದ್ ಚಿಕ್ಕದಿತ್ತಲ್ಲ ಅದಾ? ಗೊತ್ತಿಲ್ಲ, ನೀನ್ ಹೇಳ್ಬೇಕು. ಅದೇ ಹೌದಲ್ವಾ? ಇದು ಅಡ್ಗೆ ಒಂದು ಚಿಕ್ಕ ತರಾನೇ. ಪೇಪರ್ ಬೋಟು ಇಲ್ಲ ಅಂದ್ರೆ ಅದು ಬಿ ನ್ಯಾಚುರಲ್. ಬಿ ನ್ಯಾಚುರಲ್ಸ್ ಇದು. ಹೌದು ಏನಮ್ಮ ಇದು ಬಿ ನ್ಯಾಚುರಲ್. ಅವಾಗ್ಲೇನೋ ಅದೇ ಹೇಳ್ಬಿಟ್ರಲ್ವಾ? ಇಲ್ಲ, ಅದು ಒಂದ್ರ ಮೇಲೆ ಚಿಲ್ಲಿ ಅಂತ ನೋಡಿದ್ದೆ. ಇದೇನ್ ಚಿಲ್ಲಿ ತರ ಇಲ್ಲ, ಅದಕ್ಕೆ ಅದು ಇನ್ನೊಂದು ಕುಡ್ದಿದ್ದು ಚಿಲ್ಲಿ ತರ ಇತ್ತು. ಈಗ ರಿಲೀಸ್ ಆಗಿದೆ. ಈಗ ನಾವು ಕೊನೆಯದಾಗಿ ಅಲ್ಲ, ಇನ್ನು ಕೊನೆಯದಾಗಿ ಇನ್ನೂ 2 ಇದೆ. ಈ ಸರಿ ನಾನು ಹಾಕಿರೋದು ಇದನ್ನ. ಇದ್ ಮಾಜಾ. ಓಕೆ, ಮಜಾನೇ ಇದು. ಸ್ವಲ್ಪ ಅಂದ್ರೆ ಸ್ಮೆಲ್ ಗೊತ್ತಾಗುತ್ತೆ. ತಿಕ್ಕಾಗಿದೆ ಅಂತ ನಾನು ಹೇಳದ್ನಲ್ಲ, ಇದು ತಿಕ್ಕಾಗಿದೆ, ಇದು ಮಸಾಲೆ. ಮಸಾಲೆ ಬಾಯಿಗೆ ಹೋಗಿದ ತಕ್ಷಣ ಆ ಮ್ಯಾಂಗೋದೆಲ್ಲ ಹೋಗುತ್ತಲ್ಲ. ಬ್ರ್ಯಾಂಡ್ಗಳೆಲ್ಲ ಇವೆಲ್ಲ ನೋಡ್ಬಿಟ್ರೆ ಏನ್ ಅನ್ಕೊಬೇಕು, ಇದು ಮಾಜಾನೆ ಅಂತೆ, ತಿಕ್ಕಾಗಿದೆಯಂತೆ, ಟೇಸ್ಟಿ ಆಗಿತ್ತಂತೆ. ಸೊ ಇವಾಗ ಲಾಸ್ಟ್ ಬಂದಿದೀವಿ ನಾವು. ಸಾಕು ಕೊಡಪ್ಪ. ಟೇಗ್ ಬಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬರ್ತಿದೆ. ಇದ್ ಮಿರಿಂಡಾ ಅಂತ ಮಿರಾಂಡಾಗೆ. ಆ ಫ್ಲೇವರ್ದು ಆರೆಂಜ್ ಫ್ಲೇವರ್ದು 2 ಇರೋದು. ಮಿರಿಂಡಾ ಇಲ್ಲ ಫ್ಯಾಂಟಾ? ಮಿರಿಂಡಾನೇನಾ? ಓಕೆ ಗೈಸ್, ಫೈನಲಿ ಯಾರಿಗೆ ಅಂದಿರೋದು? ಹೇಗಿರಿ ಬೆಳಕು ಹೆಂಗ್ ಕಾಣಿಸ್ತಿದೆ, ಕಣ್ಣಿಗೆ ಚುಸ್ತಾ ಇದೆ. ಏನ್ ಅನ್ಸ್ತು? ಯಾರು ಗೆದ್ದಿರ್ಬೋದು? ಮಮ್ಮಿನೇ ಗೆದ್ದಿರ್ತಾರ ಅನ್ಸುತ್ತೆ. ಗೊತ್ತಿಲ್ಲ, ನನ್ಗೂನು ಗೊತ್ತಿಲ್ಲ. ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ. ಮಮ್ಮಿ ಗೆದ್ದಿರ್ತಾರ. ವಿನ್ನರ್ ಯಾರು ಗೊತ್ತಾ? ಗೈಸ್ ಹೇಳ್ಬಿಡೋಣ. ಪರವಾಗಿಲ್ವೇ? ಒಂದು ಪಾಯಿಂಟ್ ಅಲ್ಲಿ ಲೀಡ್ ತಗೊಂಡಿದ್ರೆ 6 ಪಾಯಿಂಟ್ ಮಮ್ಮಿಗೆ, 1 2 3 4 5 ಪಾಯಿಂಟ್. ನಾನು ಎಂಟಿದ್ದು ಸೊನ್ನೆಗಳು ಎಷ್ಟಿದೆ ಗೊತ್ತಾ? 1 2 3 4 5 6 7 ಸೊನ್ನೆಗಳು. ಅಂದ್ರೆ ತಪ್ಪುಗಳೇ ಜಾಸ್ತಿ ಹೇಳಿದೀರಾ ಸರಿಯಾದ ಆನ್ಸರ್ ಗಿಂತ. ಬಟ್ ಇಬ್ರು ಕಂಪೇರ್ ಮಾಡ್ಕೊಂಡ್ರೆ ಸರಿಯಾದ ಆನ್ಸರ್ ಜಾಸ್ತಿ ಒಂದನ್ನ ಮಮ್ಮಿ ಹೇಳಿದೆ. ಸೊ ನೀನೊಂದು ಕಡಿಮೆ ಹೇಳಿದೆ. ಸೊ ಹಾಗಾಗಿ 5 ರೂಪಾಯಿ 300 ರೂಪಾಯಿ. ನೋಡಿ ಗೈಸ್, ಹಿಂಗಿದೆ. ದುಡ್ಡು ಬರ್ತಿದೆ, ಅದು ಇಂಪಾರ್ಟೆಂಟ್. ನೀವು ಲಾಸ್ಟ್ ಹಾಕೊಟ್ಟಿದ್ ಯಾವ್ದು? ಲಾಸ್ಟ್ ಅಲ್ಲಿ ಹಾಕೊಟ್ಟಿದ್ದು ಪೇಂಟಾ. ವಿಡಿಯೋ ನೋಡಿ, ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದನ್ನ ಹಾಕೊಟ್ಟೆ, ನೀವ್ ಯಾವ್ದನ್ನ ಹೇಳಿದ್ರಿ, ಯಾವ್ದನ್ನ ಸರಿ ಹೇಳ್ಬಿಟ್ಟು ಮತ್ತೆ ತಪ್ಪು ಹೇಳಿದೀರಾ. ಇವ್ರಿಗೂ ಅದು ಸಸ್ಪೆನ್ಸ್ ಆಗಿರುತ್ತೆ, ಬ್ಲಾಗ್ ನೋಡಿದಾಗಲೇ ಗೊತ್ತಾಗೋದು. ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬ್ಲಾಗ್ ನೀವು ನೋಡ್ಕೆ ಇಷ್ಟ ಆಗಿದೆ ಲೈಕ್ ಮಾಡ್ಬಿಡಿ, ನೋಡ್ತೀವಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕು ಅಂದ್ರೂ ಕಮೆಂಟ್ ಹಾಕಿ, ಬೇರೆ ಏನೇ ತಲೆಗೆ ಬಂದ್ರು ಕಮೆಂಟ್ ಹಾಕಿ, ಐಡಿಯಾಸ್ ಕೊಡಿ, ನಾವು ಅದನ್ನ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ. ಇಷ್ಟು ಹೇಳ್ತಾ ಬೈ, ಟೇಕ್ ಕೇರ್, ಸಿ ಯು, ಬಾಯ್.